ನಮಗೆ ಇಲ್ಲಿ ಏನಂದ್ರೆ ಇದು ನಮಗೆ ಫೌಂಡೇಶನ್ ಹಾ ಇಲ್ಲಿ ಇದರದ್ದು ಉಂಟಲ್ಲ ನಾವು ಇಲ್ಲಿ ಒಂದು ಇದು ನೋಡಿ ಇಲ್ಲಿ ಹಾ ಇದು ನಿಮ್ಮ ಹೈಟ್ ಈಗ ನಮಗೆ ಎತ್ತಲಿಕ್ಕೆ ಆಗ್ತದೆ ಬಟ್ ಹೈಟ್ ಆದ ಮೇಲೆ ನಮಗೆ ಎತ್ತಲಿಕ್ಕೆ ಇದು ಇದರ ಫೌಂಡೇಶನ್ ಇದನ್ನು ನಾವು ಇಲ್ಲಿ ಊರು ಬಿಡಬೇಕು. ಅಲ್ಲಿ ಮದ್ದು ಬರದಿದ್ರೆ ಅವರು ಬೈಯುದುಂಟು ಮೇಲೆ ಹತ್ತಿ ಬರ್ದು ಬರಬೇಕು ಗಾಳಿ ಪಡ್ಲೆ ಅಂತ. ಒಂದು ಕಡೆಯಿಂದ ನಾವು ಗಾಳಿ ಹಾಕ್ಬೇಕು, ಇನ್ನೊಂದು ಕಡೆಯಿಂದ ನಾವು ಮದ್ದನ್ನು ಅಲ್ಲಾಡಿಸುದು. ಎರಡು ಕೆಲಸ ನಾವು ಒಟ್ಟಿಗೆ ಮಾಡ್ಬೇಕು. ಎಲ್ಲರೂ ನೆನೆಸ್ಬೋದು ಮೇನದ ಆಯ್ತಾ ಸ್ಟೈಲ್ ಅಂತ ನೆನೆಸ್ಬೋದು. ಇದು ಸ್ಟೈಲ್ ಅಲ್ಲ. ಇದು ಯಾಕೆ ಹಾಕಿದ್ದೇನೆ ಅಂದ್ರೆ ಈಗ ನೋಡಿ ಇದು ನಾವು ಇದನ್ನು ಹೀಗೆ ಮಾಡುವಾಗ ಈ ಕೈಗೆ ಉಂಟಲ್ಲ ಇಲ್ಲಿ ಇದು ತಾಗ್ತದೆ. ತಾಗುವಾಗ ನಾವು ಮತ್ತೆ ಅಲ್ಲಿಂದ ಕೆಳಗೆ ಮಾಡುವಾಗ ನಮಗೆ ಗ್ರಿಪ್ಪಿಗೆ ಬೇಕಾಗಿ ಇದನ್ನು ಬ್ಲೌಸ್ ಅನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ತೋಟದಲ್ಲಿ ಬ್ಯಾರಲ್ ಇಟ್ರೆ ಮದ್ದು ಬಿಡುವವನಿಗೆ ಸಮಸ್ಯೆ ಇಲ್ಲ. ಸೊಳ್ಳೆ ಕಚ್ಚುದು ಯಾರಿಗೆ? ಅವನಿಗೆ. ಯಾರು ಆ ಬ್ಯಾರಲ್ ಅಲ್ಲಿ ಅಲ್ಲಾಡಿಸ್ತಾ ಇರ್ತಾರಲ್ಲ, ನಿಂತಲ್ಲಿ ನನಗೆ ಸೊಳ್ಳೆ ಜಾಸ್ತಿ ಕಚ್ಚುದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲವೇಟು. ಎಲ್ಲರೂ ಹೇಗಿದ್ದೀರಿ? ನಮ್ಮ ಕರಾವಳಿ ಮಲೆನಾಡು ಭಾಗದಲ್ಲೆಲ್ಲ ಕಡೆ ಕೂಡ ಮುಂಗಾರು ಮಳೆ ಪ್ರಾರಂಭ ಆದಾಗಿದೆ. ಮಳೆಗಳು ಭರ್ಜರಿಯಾಗಿ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ ನದಿಗಳೆಲ್ಲ ನಿಧಾನಕ್ಕೆ ವೇಗ ಪಡ್ಕೊಳ್ತಿದೆ, ಕೆರೆಗಳೆಲ್ಲ ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಭಾಗದ ಬಹುಮುಖ್ಯ ಬೆಳೆ ಆಗಿರುವಂಥ ಅಡಿಕೆ, ಎಲ್ಲ ಅಡಿಕೆ ಬೆಳೆಗಾರರಿಗೆ ಒಂದೇ ಒಂದು ಯೋಚನೆ ಏನು ಅಂತ ಹೇಳಿದ್ರೆ ಮದ್ದು ಬಿಡುವಂಥದ್ದು ಯಾವಾಗ ಅಂಥೇಳಿ. ಹೇಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಬಿಸಿಲಿದ್ದಾಗ ಮದ್ದು ಬಿಡಬೇಕು, ಆದರೆ ಮಳೆ ವೇಗ ಪಡ್ಕೊಂಡಾಗ ಹೇಗೆ ಮದ್ದು ಬಿಡುವಂಥದ್ದು ಅನ್ನುವಂಥ ಕ್ವಶನ್ಗಳು ತುಂಬ ಬಾರಿ ಬರ್ತದೆ. ಯಾವುದೇ ಬಸ್ ಇರ್ಬೋದು, ಮದುವೆ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಎಲ್ಲಿಯೂ ಕೂಡ ಒಂದೇ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ ಅಣ್ಣ ನಿಮ್ಮದು ಮದ್ದು ಬಿಟ್ಟು ಆಯಿತಾ ಅಂಥೇಳಿ. ಎರಡನೇ ಕ್ವಶನ್ ಏನು ಅಂತ ಹೇಳಿದ್ರೆ ನಿಮಗೆ ಯಾರು ಮದ್ದು ಬಿಡಲಿಕ್ಕೆ, ಯಾರು ಕೆಲಸದವರು ಬಂದರು ಅನ್ನುವಂಥದ್ದು. ಆದರೆ ನಾನಿವತ್ತು ತೋರಿಸ್ತಿರುವಂಥದ್ದು ಅತ್ಯಂತ ಸುಲಭವಾಗಿ ಮನೆಯ ಅಂಗಳದಲ್ಲಿ ಮದ್ದು ಬಿಡುವ ಮಿಷನನ್ನು ಹಿಡ್ಕೊಂಡು ಇಡೀ ತೋಟಕ್ಕೆ ಮನೆಯವರೇ ಸೇರಿ ಹೇಗೆ ಮದ್ದು ಬಿಡುವಂಥದ್ದು ಅನ್ನುವಂಥ ಒಂದು ಸುಲಭ ಟೆಕ್ನಿಕನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ನಾವೇ ಮನೆಯಲ್ಲಿ ಯುವಕರು ಮನೆಯಲ್ಲಿರುವವರೇ ಒಂದು 4-5 ಎಕರೆ ತೋಟಕ್ಕೆ ಆರಾಮದಲ್ಲಿ ಮದ್ದು ಬಿಡಬಹುದು. ಅದಕ್ಕೆ ಬೇಕಾಗಿರುವಂಥದ್ದು ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಇದೆ ಒಂದು ಪೈಪು ಇಡೀ ತೋಟದಲ್ಲಿ ಹೋಗಿದೆ. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್. ಈ ಪೈಪು ಉದ್ದ ಇರೋದ್ರಿಂದಾಗಿ ಇಡೀ ತೋಟಕ್ಕೆ ಇವರ ಅಂಗಳದಿಂದನೇ ಮದ್ದು ಸರಬರಾಜು ಆಗುತ್ತೆ. ತೋಟದ ಮಧ್ಯದಲ್ಲಿ ಮದ್ದು ಬಿಡುವಂಥದ್ದನ್ನು ಮಿಷಿನ್ಗಳನ್ನೆಲ್ಲ ಇಟ್ಟಾಗ ಅದಕ್ಕೆ ನೀರು ತೊಗೊಂಡೋಗ್ಬೇಕು, ಹೊತ್ತುಕೊಂಡು ಹೋಗಬೇಕು, ಇಂಥದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಅಂಥದ್ದು ಅಂಗಳದ ಪಕ್ಕದಲ್ಲಾದರೆ ಎಲ್ಲ ವ್ಯವಸ್ಥಿತವಾಗಿರ್ತದೆ. ಅಂಥ ಒಂದು ಟೆಕ್ನಿಕನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಿರುವಂಥ ಸುಳ್ಯ ತಾಲೂಕಿನ ನಿಂತಿಕಲ್ನ ಜಯರಾಜ್ ನಡ್ಕ ಅನ್ನುವಂಥ ಯುವ ಕೃಷಿಕರ ತೋಟಕ್ಕೆ ನಾನು ಬಂದಿದ್ದೇನೆ. ಬನ್ನಿ, ಅವರು ಯಾವ ರೀತಿಯ ವಿಧಾನದ ಮುಖಾಂತರ ಮತ್ತು ಯಾವ ಫಾರ್ಮುಲಾದ ಮುಖಾಂತರ ಅವರು ತೋಟಕ್ಕೆ ಮದ್ದು ಬಿಡ್ತಾರೆ ಅನ್ನುವಂಥ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತಾನೆ. ಎಲ್ಲ ಅಡಿಕೆ ಗ್ರೂಪ್ಗಳಿಗೆ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ಕಳೆದ ಒಂದು ವಾರದಿಂದ ನಾನೇನು ಪ್ರತಿ ವಿಡಿಯೋದಲ್ಲಿ ಮನವಿ ಮಾಡಿಕೊಂಡಿದ್ದೆ ಸಬ್ಸ್ಕ್ರೈಬ್ ಆಗಲಿಕ್ಕೆ, ಆಗ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿದ್ದೀರಿ. ಮ್ಯಾಕ್ಸಿಮಮ್ ಜನರು ಸುಮಾರು ಒಂದು ವಾರದಲ್ಲಿ 1,000ಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ರಿ. ಅದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗೋಳಿ. ಯಾಕಂದರೆ ಮಳೆಗಾಲದ ಅತ್ಯುತ್ತಮ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ನಿರಂತರವಾಗಿ ಬರ್ತಾ ಇರ್ತದೆ. ಆ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಜಯರಾಜನ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ? ತೊಂದರೆ ಇಲ್ಲ, ಮಳೆಗಾಲದಲ್ಲಿ ಆರಾಮದಲ್ಲಿ ಇರ್ತೇವಲ್ಲ ಸ್ವಲ್ಪ. ಒಂದು ವ್ಯವಸ್ಥಿತವಾಗಿ ತೋಟದ ಕೆಲಸ ಮಾಡೋರು ಆರಾಮದಲ್ಲಿ ಇರ್ತಾರೆ. ಇನ್ನು ವ್ಯವಸ್ಥೆ ಮಾಡದವರು ಇಡೀ ಮಳೆಗಾಲದಲ್ಲಿ ಗೊಂದಲದಲ್ಲಿ ಇರೋದು ಮತ್ತು ಟೆನ್ಷನ್ ಅಲ್ಲಿ ಇರೋದು. ಹೌದು. ಅದರ ಜೊತೆಗೆ ನಾವಿವತ್ತು ಮದ್ದು ಬಿಡುವುದರ ಬಗ್ಗೆ ಮಾತಾಡ್ತೇವೆ. ಹೌದು. ಸಾಧಾರಣ ನಾವು ಎಲ್ಲಿ ನೋಡಿದ್ರು ಕೂಡ ಈ ಮದ್ದು ಡ್ರಮ್ಗಳನ್ನು ಹೊತ್ತುಕೊಂಡು ಹೋಗುದು, ಮಿಷನ್ ಅನ್ನು ಹೊತ್ತುಕೊಂಡು ಹೋಗುದು, ಅಲ್ಲಿಗೆ ಇಳಿಬೇಕು ಇಲ್ಲಿ ಇದು ಅಂತ ಇರ್ತದೆ. ಹೌದು ಹೌದು. ಆದರೆ ನೀವು ಈಗ ನಿಮ್ಮ ಅಂಗಳದಲ್ಲಿ ಒಂದು ಸೆಟ್ ಮಾಡಿಕೊಂಡು ಅಂಗಳದಿಂದನೇ ಮದ್ದನ್ನು ಸರಬರಾಜು ಮಾಡ್ಕೊಂಡು ಮಾಡ್ತಿದ್ದೀರಿ. ಹೌದು. ಈ ರೀತಿ ಒಂದು ಯೋಚನೆ ನಿಮ್ಮ ತೋಟದಲ್ಲಿ ಎಷ್ಟು ವರ್ಷ ಆಯಿತು ಪ್ರಾರಂಭ ಆಗಿ, ಮತ್ತು ಯಾಕೆ ಇದು ಯೋಚನೆ ಮಾಡಿದ್ರಿ? ನಂದು ತೋಟದಲ್ಲಿ ಒಂದು 3 ವರ್ಷ ಆಯಿತು ಪ್ರಾರಂಭ ಮಾಡಿ. ಈ ಥರ ಆಲೋಚನೆ ಮಾಡಿದ ಉದ್ದೇಶ ಏನಂದರೆ, ಮೊದಲು ಮಿಷನ್ ಇರಲಿಲ್ಲ, ನಾವು ಗಾಳಿ ಪಂಪಲ್ಲಿ ಹೌದು
ಈ ಗಾಳಿ ಪಂಪಲ್ಲಿ ಮಾಡಿ ಬಿಡ್ತಿದ್ದೆವು. ಅಂದರೆ ಮೊದಲೊಂದು ನಮ್ಮ ಒಬ್ಬರು ಪೂನಿಗೌಡ ಅಂತೇಳಿ ಇಲ್ಲಿಗೆ ಮದ್ದು ಬಿಡಲಿಕ್ಕೆ ಬರ್ತಿದ್ದರು, ಒಬ್ಬರು ಏಜಿನವರು. ಆಗ ಗಾಳಿ ಬಿಡ್ತಿದ್ದು. ಗಾಳಿ ನಾನು ಕೂಡ ಸಣ್ಣದಿರುವಾಗ, ಒಂದು 20 ವರ್ಷದ ಮೊದಲು ಸಣ್ಣದಿರುವಾಗ ನಾನು ಕೂಡ ಆ ಪಂಪಲ್ಲಿ ಗಾಳಿ ಹಾಕೋದು. ಗಾಳಿ ಹಾಕಿ ಅಲ್ಲಿ ಮದ್ದು ಬರದಿದ್ರೆ ಅವರು ಬೈಯುದುಂಟು, ಮೇಲೆ ಹತ್ತಿ ಬರ್ದು ಬರ್ಬಿ ಗಾಳಿ ಪಾಡ್ಲೆ ಅಂತ. ಒಂದು ಕಡೆಯಿಂದ ನಾವು ಗಾಳಿ ಹಾಕ್ಬೇಕು, ಇನ್ನೊಂದು ಕಡೆಯಿಂದ ನಾವು ಮದ್ದನ್ನು ಅಲ್ಲಾಡಿಸುದು. ಎರಡು ಕೆಲಸ ನಾವು ಒಟ್ಟಿಗೆ ಮಾಡಬೇಕು. ಮತ್ತೆ ಅಲ್ಲಿ ಬರದಿದ್ರೆ ಮತ್ತೆ ಮೇಲಿಂದ ಅವರು ಮದ್ದು ಬಿಡ್ಲಿಕ್ಕೆ ಉಂಟು ನಮಗೆ ತಲೆಗೆ, ನಮಗೆ ಮದ್ದು ಬಿಡ್ಲಿಕ್ಕೆ ಉಂಟು. ಆ ಥರದ ಒಂದು ಇದಿತ್ತು. ಮತ್ತೊಂದು ಏನಂದ್ರೆ ಇಡೀ ತೋಟದಲ್ಲಿ ಆಮೇಲೆ ನಮಗೆ ಬೇರೆ ಬೇರೆ ಮಿಷನ್ ಬಂತು, 2 ಸ್ಟಾಕ್ 4 ಸ್ಟಾಕ್ ಆ ಥರದ್ದೆಲ್ಲ ಬಂತು. ಆಮೇಲೆ 2 ಸ್ಟಾಕ್ ಅಂತೇಳಿ ಒಂದು ಮಿಷನ್ ತಗೊಂಡೆ. ಆ ತಗೊಂಡಾದ ಮೇಲೆ ನಮಗೆ ಅಲ್ಲಿ ಮಿಷನ್ ರನ್ ಆಗೋದು ಮಾತ್ರ, ಅಲ್ಲಿ ಅಲ್ಲಾಡಿಸೋದು ಒಂದು ಕೆಲಸ ಇರ್ತಿದ್ದಾರೆ ಹೊರತು ಮತ್ತೊಂದು ಕೊಕ್ಕೆ ಕೊಡುವಂಥ ಇದು ಮದ್ದು ಅವರಿಗೆ ಎಳ್ಕೊಳ್ಳುವಂಥ ಇದಿತ್ತು. ಆನಂತರ ಆಲೋಚನೆ ಮಾಡಿದೆ, ನಮ್ಮ ತೋಟದಲ್ಲಿ ಒಂದು 6 ಕಡೆ ನಾವು ಬ್ಯಾರಲ್ ಇಡಬೇಕು. ಎಷ್ಟು ಒಟ್ಟು 6 ಕಡೆ ಬ್ಯಾರಲ್ ಇಡುವಾಗ ಒಂದು 2 ಜನ ಬಂದರೆ ನಮಗೆ ಭಾರಿ ಕಷ್ಟ ಆಗ್ತದೆ. ಒಂದು ಕಡೆಯಿಂದ ಬೆಳಿಗ್ಗೆಯಿಂದ ನಮಗೆ ಕರೆಂಟ್ ಬೇಕು, ಒಂದು ಇಲ್ಲದಿದ್ದರೆ ನಮ್ಮೊಟ್ಟಿಗೆ ಅಲ್ಲಿ ಬಾವಿಯ ಕಿರೆ ಬೇಕು, ಎಲ್ಲಿಯಾದರೂ ಒಂದು ಹತ್ತಿರ ಇಡಬೇಕು. ಅಂಥ ಸಮಸ್ಯೆ ಬಂದಾಗ ಏನು ಮಾಡೋದಂದರೆ, ಈಗ ಬಾವಿ ಇದ್ದರೆ ನಾವು ಒಂದು ಕೊಡಪಣದಲ್ಲಿ ತಗೊಂಡು ಹೋಗಿ ನೀರು ಹಾಕ್ಬೋದು, ಒಂದು ಇದಕ್ಕೆ ದೊಡ್ಡ ಕೆಲಸ, ದೊಡ್ಡ ಸಣ್ಣ ಕೆಲಸ ಅಲ್ಲ ಅದು. ಮತ್ತೊಂದು ಏನಂದರೆ ಒಂದು ಕಡೆಯಿಂದ ಉಳಿತದೆ ಬ್ಯಾರಲಲ್ಲಿ ನಿಮಗೆ, ಮತ್ತೊಂದು ಕಡೆ ನಾವು ಮಿಷನನ್ನು ಸಾಗಿಸಬೇಕು, ಪುನಃ ಆ ಬ್ಯಾರಲಲ್ಲಿ ಉಳಿದಂಥ ಮದ್ದನ್ನು ನಾವು ಮತ್ತೊಂದು ಕಡೆಗೆ ಸಾಗಿಸಬೇಕು, 2 ಕಡೆಗೆ ಅದನ್ನು ಸಾಗಿಸಬೇಕು. ಒಟ್ಟು ಇದು ದೊಡ್ಡ ಕೆಲಸ ಆಗ್ತದೆ. ಒಂದು ಕಡೆಯಿಂದ ಬ್ಯಾರಲ್ ಮದ್ದಲ್ಲಾಡಿಸೋದು, ಮತ್ತೊಂದು ಕಡೆಯಿಂದ ಆ ಟೈಮಿಂಗ್ಸನ್ನು ಹೇಗೆ ಉಳಿತಾಯ ಮಾಡ್ಬೋದು ಅಂತ. ಅಂದರೆ ಈಗ ಈ ನಮಗೊಂದು ಈ ಮಳೆಗಾಲದಲ್ಲಿ ಹೇಗೆ ಅಂದರೆ ಮದ್ದು ಬಿಡುವವರ ಸಂಖ್ಯೆಯು ಕಡಿಮೆ ಇರ್ತದೆ ಆ ಟೈಮಲ್ಲಿ, ಬೇಗ ಬೇಗ ಆಗಬೇಕು ನಮಗೆ. ಅಂದರೆ ಅಲ್ಲಿ ಮಳೆ ಬರುವ ಸಂಭವ ಇದ್ದ ಕಾರಣ ನಮಗೆ ಅಲ್ಲಿ ಟೈಮಿಂಗ್ಸ್ ಇರುವುದಿಲ್ಲ. ಆ ಟೈಮಿಂಗ್ಸನ್ನು ನಾವು ಕೂಡ ಉಳಿತಾಯ ಮಾಡಿಕೊಂಡು ಒಟ್ಟು ಏನು ಮಾಡೋದು ಅಂತ ಆಲೋಚನೆ ಮಾಡಿದೆ. ಆ ನಂತರ ನಾನೇನು ಮಾಡಿದೆ ಅಂದರೆ, ಮನೆಯ ಅಂಗಳದಲ್ಲಿ ಒಟ್ಟು 50 ಫೀಟಿನ 2 ಪೈಪ್ನೊಟ್ಟಿಗೆ ಜೊತೆ ಇತ್ತು ಒಟ್ಟು. ನಾನು ಪುನಃ ಏನು ಮಾಡಿದೆ, 50 ಮೀಟ್ರದ್ದು ಪೈಪನ್ನು ಇನ್ನೊಂದು 2 ತಗೊಂಡೆ. 2 ತಗೊಂಡು ಈಗ ಇಂದು ಮನೆಯಿಂದಲೇ, ಅಂದರೆ ಮನೆಯ ಒಂದು ಶೀಟ್ ಉಂಟು, ನಿಮಗೆ ಮಿಷನಿಗೂ ಕೂಡ ಸಮಸ್ಯೆ ಬರೋದಿಲ್ಲ. ಮಳೆ ಬಿದ್ದರೆ ಇಲ್ಲ ತೋಟದಲ್ಲಿ ಇದ್ದರೆ ನಮಗೆ ತೋಟದಲ್ಲಿ ಯಾವುದು ಮಿಷನ್ ತೋಟದಲ್ಲಿ ಯಾವುದು ಮುಚ್ಚಿಕೆ ಮಾಡಿ ಇಡುವುದು ಬರುವುದು. ಈಗ ಅದು ಸಮಸ್ಯೆ ಇಲ್ಲ. ಈಗ ಮನೆಯಿಂದಲೇ ನಾನು ಈಗ ಒಂದು 200 ಮೀಟರ್ನಟ್ಟು ಪೈಪ್ ಇದೆ ಒಟ್ಟು ಟೋಟಲ್ ಉದ್ದ, 200 ಮೀಟರ್ನ ಪೈಪ್ ಇದೆ ಒಟ್ಟು ಟೋಟಲ್ ಉದ್ದ. ಏನಾದರೂ ವ್ಯತ್ಯಾಸ ಇದ್ರೆ ಮೊಬೈಲಿಂದ ಕಾಂಟ್ಯಾಕ್ಟ್ ಇಲ್ಲಿಗೆ ಮನೆಯಿಂದ ನಿಲ್ಲಿಸಿ ಅಂತ ಹೇಳಿದ್ರೆ ಅಷ್ಟೇ, ಮತ್ತೆ ಬೇರೆ ಎಂತ ಇರುವುದಿಲ್ಲ ಇದರಲ್ಲಿ. ಮಿಷನ್ ಅಷ್ಟು ಚೆನ್ನಾಗಿದೆ, ಒಂದು 10 ವರ್ಷದ ಮೇಲೆ ಆಯ್ತು ಈ ಮಿಷನಿಗೆ. ನಿಮಗೆ ಯಾವುದೇ ಸಮಸ್ಯೆ ಇಲ್ಲ. ಮಿಷನ್ ಪವರ್ ಸಾಕಾಗ್ತದೆ. ಪವರ್ ನಿಮಗೆ ಒಬ್ಬನಿಗಲ್ಲ, ಇದರಲ್ಲಿ ಒಂದು 3-4 ಜನರಿಗೆ ಬಿಡ್ಲಿಕ್ಕೆ ಆಗ್ತದೆ ನಿಮಗೆ. ಒಬ್ರೆ ಈಗ ಬಿಡುದು ಒಬ್ರೆ, ಯಾಕಂದ್ರೆ ಒಬ್ಬ ಬಿಟ್ರೆ ನಿಮಗೆ ಸ್ವಲ್ಪ ಚೆನ್ನಾಗಿ ಅಂದ್ರೆ ಬಿಡ್ಲಿಕ್ಕೆ ಆಗ್ತದೆ. ಮೊದಲಿಕ್ಕಿಂತ ಈಗ ನಾನೇ ಅಂದ್ರೆ ತೋಟದಲ್ಲಿ ಎಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟು ಎಕರೆ ತೋಟ ಇದೆ ನಿಮ್ದು? ತೋಟ ಒಂದು 5 ಎಕರೆ ಇದೆ. 5 ಎಕರೆಗೆ ನೀವು ಒಬ್ಬರೇ ಬಿಡ್ತೀರಿ? ಒಬ್ಬರೇ ಬಿಡ್ತಿದೆ. ಇಲ್ಲಿಂದಲೇ ಕಂಟ್ರೋಲ್ ಆಗುತ್ತೆ? ಇಲ್ಲಿಂದಲೇ ಕಂಟ್ರೋಲ್ ಆಗುತ್ತೆ. ಇಲ್ಲಿಂದಲೇ ಯಾವುದು ನಾವಲ್ಲಿ ಇಲ್ಲಿಂದಲೇ ಎಲ್ಲವೂ ಯಾವುದು ಯಾವುದೇ ಸಮಸ್ಯೆ ಇಲ್ಲದೆ ನಮಗೀಗ ಇವತ್ತು 2 ಬ್ಯಾರಲ್ ಬಿಡ್ತೇನೆ ಅಂತ ಹೇಳಿದ್ರೆ, ಈಗ 1 ಬ್ಯಾರಲ್ ರೆಡಿ ಮಾಡೋದು, ಇನ್ನೊಂದು ಬ್ಯಾರಲ್ ರೆಡಿ ಮಾಡೋದು ನಮಗೆ ವಾತಾವರಣ ನೋಡಿಕೊಂಡು. ಈಗ ನಾವೇನು ಮಾಡ್ತೇವೆ ಅಂದ್ರೆ ಬಿಸಿಲು ಇರುವಾಗ ಬಿಡಬೇಕು, ಸಿಂಪಡಣೆ ಮಾಡುವಾಗ ಬಿಸಿಲು ಇರುವಾಗ ಬಿಡಬೇಕು. ಯಾಕೆಂದ್ರೆ ನಾವು ಅದರಲ್ಲಿ ಯಾವುದು ಈ ಕ್ರಿಮಿಗಳಿರ್ತದೆ, ಯಾವುದು ಈ ಅಡಿಕೆ ಗೊನೆಯಲ್ಲಿ ಕ್ರಿಮಿಗಳು ಇರ್ತವೆ. ಈ ಕ್ರಿಮಿಗಳು ಸಾಯ್ಬೇಕಾದ್ರೆ ಮೊಟ್ಟೆಗಳೆಲ್ಲ ಇರ್ತವೆ, ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಈಗ ಬಿಸಿಲಿರುವಾಗಲೇ ಬಿಡಬೇಕು. ಫಸ್ಟ್ ಡ್ರಾಪ್ ಅನ್ನು ನಾವು ಎಷ್ಟು ಬಿಸಿಲು ಇರ್ತದ ಅಷ್ಟು, ಒಂದು ದಿನ ನಮಗೆ ಬಿಸಿಲಿದ್ರೆ ಆ ಕ್ರಿಮಿಗಳು ಸಾಯ್ತವೆ ಅಲ್ಲಿ. ಈಗ ಮೊನ್ನೆ ಬಿಸಿಲಿಗೆಲ್ಲ ಬಿಟ್ರಲ್ಲ ಮಳೆ ಬರ್ತದೆ ಅಂತ ಹೇಳಿ, ಅದೆಲ್ಲ ಒಳ್ಳೇದು ನಮಗೆ. ನಾವು ಮಳೆಗಿಂತ ಮೊದಲು ಬಿಟ್ರೆ ಈಗ ಮೊದಲು ಹೇಳ್ತಿದ್ರು ಬಯೋಫೈಟ್ ಅಂತ ಹೇಳಿ, ನಿಮಗೆ ಗೊತ್ತಿರ್ಬೋದು. ಆ ಬಯೋಫೈಟ್ ಅನ್ನು ಏನು ಮಾಡ್ತಿದ್ದ ಅಂದ್ರೆ ಮಳೆಗೆ ಬಿಡ್ಲಿಕ್ಕಿಲ್ಲ ಅದನ್ನು. ಒಂದು ದಿನ ಬಿಸಿಲು ಕಾಯಿ ಸೇಮ್ ಇದು ಈತೆ ಮೆಥಡ್ ಮಾಡಿದ್ರೆ ನಿಮಗೂ ಇದರದ್ದು ಬರ್ತದೆ. CP ಸೇರೆಯವರು, ಬೇರೆ ಬೇರೆ ಕೃಷಿ ವಿಜ್ಞಾನಿಗಳು ಮತ್ತು ಅನುಭವಿ ಕೃಷಿಕರು ಒಬ್ಬೊಬ್ಬರು ಒಂದೊಂದು ವಿಧಾನವನ್ನು ಹೇಳ್ತಾರೆ. ಹೌದು, ನನಗೆ ಹೇಳುವಂಥದ್ದು, ನಿಮ್ಮ ಹತ್ರ ಕೇಳುವಂಥದ್ದು, ಇದನ್ನು ಎಲ್ಲರೂ ಅಳವಡಿಸಬೇಕು ಅಂತಲ್ಲ. ಆದರೆ ನೀವು ಈ ಮೆಥಡ್ ಮಾಡಿ ನೀವು ಸಕ್ಸಸ್ ಆಗಿದ್ದೇನೆ. ನೀವು ಈಗ ಒಂದು 200 ಲೀಟರ್ ಡ್ರಮ್ಗೆ ಹೌದು ಏನೇನೆಲ್ಲ ಹಾಕ್ತೀರಿ?
ಸುಣ್ಣ 3 ಪ್ಯಾಕೆಟ್ ಇಂಥದ್ದೊಂದು ಬರ್ತದೆ. ಕಂಪನಿಗಳು ತುಂಬ ಇರ್ತವೆ. ಹಾಂ ನಾನು ಈ ತರ ಒಂದು ಕಂಪನಿ, ಹೌದೌದು, ಈ ತರ ಕಂಪನಿ ಒಂದು ತಗೊಂಡಿದ್ದೇನೆ. 3 kg. ಹೌದು. ಆಮೇಲೆ ಈ ಮೈಲ್ ತುತ್ತು ಇದೆ ಅಲ್ಲ, ಇದು ಒಂದು ಕಂಪನಿ. ಒಟ್ಟು ಕಂಪನಿಗಳು ತುಂಬ ಇರ್ತವೆ, ಅದು ನಮಗೆ ಯಾವುದಾದ್ರು ತೊಂದರೆ ಇಲ್ಲ. ಹಾಗೆ ಎಷ್ಟು kg ಉಂಟು ಅದು? ಇದು 1 kg. ಇದನ್ನು ಬ್ಯಾರಲ್ಗೆ 2 kg ಆಗಿ ಹಾಕೋದು. 5 kg ಆಯ್ತು. 5 kg. ಆ ಬಾಟ್ಲಲ್ಲಿ ಇದು ನಮಗೆ ಇದು ಎಲ್ಲರೂ ಹೇಳುದು ಎಂತಂದ್ರೆ ಗಮ್ಮು. ಇದು ಆಕ್ಚುಲಿ ಗಮ್ಮು ಅಲ್ಲ, ಇದು ಸ್ಪ್ರೆಡ್. ಅಂದ್ರೆ ನಿಮಗೆ ಒಂದು ಕಡೆ ನಾವು ಬಿಟ್ಟಾಗ ಒಂದು ಡ್ರಾಪ್ ಹೋಗಿ ಬಿದ್ದರೆ ಅಲ್ಲಿ ಅದು ಸ್ಪ್ರೆಡ್ ಆಗ್ತದೆ, ಸ್ಪ್ರೆಡ್ ಮಾಡಿಸ್ತದೆ. ಈಗಳಿ ಏನದಕ್ಕೆ ಹೆಸರು 4-in-1 ಅಂತ ಉಂಟು. ಅಂದ್ರೆ ಇದರಲ್ಲಿ ಇದು ಒಂದು ಕಂಪನಿ, ಇಂಥದ್ದು ತುಂಬಾ ಇದೆ. ಇದು ಕಂಪನಿಯನ್ನು ಪ್ರಮೋಟ್ ಮಾಡೋದಲ್ಲ, ಮಾಡ್ತಿದ್ದೇವೆ ಅಷ್ಟೇ. ಈಗ ನೀವು 5 kg ಇದೆ ಅಂದ್ರೆ 2 + 3 ಅದಾದ್ಮೇಲೆ ಅದು 1 kg. ಹೌದೌದು. ಇದು ಒಂದು ಅಲ್ಲ, ಇದು ಇಷ್ಟು ಹಾಕೋದು, ಒಂದು ಮುಚ್ಚಲ ಅಷ್ಟು. ಹೌದೌದು, ಒಂದು ಮುಚ್ಚಲ ಅಷ್ಟು ಹಾಕೋದು. ಇದರದ್ದು ರಿಸಲ್ಟ್ ಹೇಗಿದೆ? ಒಳ್ಳೇದಿದೆ, ಚೆನ್ನಾಗಿ ಬರ್ತದೆ. ಮತ್ತೆ ನೆಕ್ಸ್ಟಿಗೆ ನಾನು ಬಿಡುವಾಗ ಸ್ವಲ್ಪ ಜಾಸ್ತಿ ಇದು ಮಾಡ್ತೇನೆ. ಒಂದು 3 kg ಅಷ್ಟು ಮೈಲ್ ತುತ್ತು ಹಾಕಿ 4 kg ಸುಣ್ಣ ಹಾಕ್ತೇನೆ. ಅಂದ್ರೆ ಮಳೆ ಬರ್ತದಲ್ಲ, ಮಳೆ ಜಾಸ್ತಿ ಇದ್ದ ಕಾರಣ ನಿಮಗೆ ಮಳೆ ಒಟ್ಟಿಗೆ ಅದು ಕೂಡ ಮಿಕ್ಸ್ ಆಗ್ತದೆ. ಯಾವುದು ನೀವು ಒಟ್ಟು ಮಿಕ್ಸ್ ಆಗುವಾಗ ಅದರ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗ್ತದೆ. ಸ್ವಲ್ಪ ಹೆಚ್ಚನ್ನು ಹಾಕೋದು 2ನೇ ಸಲ. ಹೌದು ಹೌದು. ಈಗ ಸಾಧಾರಣ ಈಗ ಜೂನ್ 1. ಹೌದು, ಜೂನ್ 1 ಈಗ ಸ್ಪ್ರೇ ಮಾಡಾಯ್ತು. ಎಷ್ಟು ದಿನಕ್ಕೆ 2ನೇ ಸ್ಪ್ರೇ ಮಾಡ್ತೀವಿ? ಈಗ ನೀವು ಕಂಟಿನ್ಯೂಸ್ ಮಳೆ ಉಂಟು ಅಂತ ಹೇಳಿದ್ರೆ, 1 ತಿಂಗಳು ಮಳೆ ಉಂಟು ಅಂತ ಹೇಳಿ, ಕಂಟಿನ್ಯೂಸ್ 1 ತಿಂಗಳು ಮಳೆ ಉಂಟು ಅಂತ ಹೇಳಿದ್ರೆ ನಾವು ಬೇಗ ಸ್ಪ್ರೇ ಮಾಡಬೇಕಾದ್ರೆ ಒಂದು 30 ದಿನದಲ್ಲಿ ನಾವು ಸ್ಪ್ರೇ ಮಾಡಬೇಕು. ಸ್ನೇಹಿತರೆ, ಮಿಷನನ್ನು ಆನ್ ಮಾಡಿ ಜಯರಾಜನ ತೋಟದ ಮಧ್ಯಕ್ಕೆ ಬಂದಿದ್ದೇವೆ. ಜಯರಾಜನ ತೋಟದಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಟೆಕ್ನಿಕ್ ಬೇಕಾಗುತ್ತೆ. ದೋಂಟಿ ಉಂಟು ಅಂತ ಹೇಳಿದ ತಕ್ಷಣ, ಪೈಪ್ ಇಳಿದ ತಕ್ಷಣ ನಾವು ಮದ್ದು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಯಾವ್ಯಾವ ಟೆಕ್ನಿಕ್ ಅನ್ನು ಉಪಯೋಗಿಸ್ತೀರಿ? ಎಲ್ಲರೂ ನೆನೆಸ್ಬೋದು, ಮೇನದಾಯ್ತಾ ಸ್ಟೈಲ್ ಅಂತ ನೆನೆಸ್ಬೋದು. ಇದು ಸ್ಟೈಲ್ ಅಲ್ಲ. ಇದು ಯಾಕೆ ಹಾಕಿದ್ದೇನೆ ಅಂದ್ರೆ, ಈಗ ನೋಡಿ, ಇದು ನಾವು ಇದನ್ನು ಹೀಗೆ ಮಾಡುವಾಗ ಈ ಕೈಗೆ ಉಂಟಲ್ಲ ಇಲ್ಲಿ ಇದು ತಾಗ್ತದೆ. ತಾಗುವಾಗ ನಾವು ಮತ್ತೆ ಅಲ್ಲಿಂದ ಕೆಳಗೆ ಮಾಡುವಾಗ ನಮಗೆ ಗ್ರಿಪ್ಪಿಗೆ ಬೇಕಾಗಿ ಇದನ್ನು ಬ್ಲೌಸ್ ಅನ್ನು ಹಾಕಿಕೊಂಡಿದ್ದೇನೆ. ಇದು ಸಡನ್, ಯಾಕೆಂದ್ರೆ ಇಲ್ಲಿ ನಾವು ಲಾಕ್ ತಪ್ಪಿದ ತಕ್ಷಣ ಸಡನ್ ಬರ್ತದೆ, ಮೇಲಿಂದ ಕೆಳಗೆ ಬರ್ತದೆ. ಅಷ್ಟೊತ್ತಿಗೆ ನಾವು ಈ ಕೈ ಹಿಡ್ಕೊಂಡಾಗ ಅದು ನಮಗೆ ನೋವಾಗ್ತದೆ. ಮತ್ತೆ ಸಡನ್ ಬಿಡಬಾರ್ದು, ಯಾಕಂದ್ರೆ ಇದು ಇಲ್ಲಿಗೆ ಪೆಟ್ಟು ಬೀಳ್ತದೆ. ಅದಕ್ಕೋಸ್ಕರ ನಾನು ಈ ಬ್ಲೌಸ್ ಅನ್ನು ಹಾಕಿಕೊಂಡಿದ್ದೇನೆ. ಮತ್ತೇನೆಂದ್ರೆ, ನಿಮ್ಮ ಈಗ ಯಾವುದೋ ಸ್ಪ್ರೇಗಳು ಬಂದಿದೆ. ಯಾವುದು ಅಂದರೆ ಅದು ನಾಳೆ ನಮ್ಮ ಎಲರ್ಜಿಗೆ, ನಮ್ಮ ಬಾಡಿಗೆ ಎಲರ್ಜಿ ಆಗ್ತದೆ. ಮತ್ತೆ ಕಣ್ಣಿಗೆ ನಾವು ಟೊಪ್ಪಿ ಹಾಕಿದೆ ಅಂದರೆ, ಈ ಮೈಲ್ ತುತ್ತದೇನಂದ್ರೆ, ಈ ಡ್ರಾಪ್ ನಾವು ಹೀಗೆ ಬಿಡುವಾಗ ಮೇಲೆ ನೋಡ್ತೇವೆ, ಮೇಲೆ ನೋಡುವಾಗ ಅದು ಡ್ರಾಪ್ ಬೀಳ್ತದೆ. ಅದಕ್ಕೋಸ್ಕರ ಇಲ್ಲಿ ಈ ತರದ ಒಂದು, ಹೌದೌದು. ಮತ್ತೊಂದು ಏನಂದ್ರೆ, ಶೂ ಹಾಕಿಕೊಂಡಿದ್ದೇನೆ. ನೀವು ನೋಡಿ, ಈ ಶೂ ಹಾಕಿದ್ದೇನೆ. ಶೂ ಹಾಕಿದ್ದು ಯಾಕೆಂದ್ರೆ ಇದು ಗ್ರಿಪ್ಪಿಗೆ ನಾವು ಚಪ್ಪಲಿ ಹಾಕಿದ್ರೆ ನಿಮ್ಮದು ಆ ಚಪ್ಪಲಿಯಲ್ಲಿ ಜಾರ್ತದೆ, ಚಂಡಿ ಆಗ್ತದೆ. ಅದಕ್ಕೋಸ್ಕರ ಈ ಬಿಡುವಾಗ ನಾವು ಈ ತರದ ಡ್ರೆಸ್ ಕೋಡ್ ಅನ್ನು ಹಾಕಬೇಕು. ಮತ್ತೊಂದು ಪ್ಯಾಂಟ್ ಅನ್ನು, ಶರ್ಟ್ ಫುಲ್ ಹೌದೌದು, ಶರ್ಟ್ ಅನ್ನು ಹಾಕಿಕೊಳ್ಬೇಕು. ಯಾಕಂದ್ರೆ ನಮ್ಮ ರಕ್ಷಣೆಗೋಸ್ಕರ. ಮತ್ತೊಂದು ಏನಂದ್ರೆ, ನಮ್ಮ ನುಸಿಗಳು ನಮ್ಮನ್ನು ಬಿಡುವುದಿಲ್ಲ. ಇಲ್ಲಿ ಹಿಡ್ಕೊಳ್ಳುವಾಗ ಈಚೆಯಿಂದ ಕಚ್ಚುದು, ಆ ತರ ಬರ್ತದೆ. ಅದಕ್ಕೋಸ್ಕರ ಫುಲ್ ನಾವು ಡ್ರೆಸ್ ಅಲ್ಲಿ ಬಂದ್ರೆ ನಮ್ಮ ಎಲ್ಲ ಬಾಡಿಗೂ ಒಳ್ಳೇದು, ಇದು ಆರೋಗ್ಯಕ್ಕೂ. ಇಂಥದ್ದೊಂದು ನಾನು ಈಗ ದೋಟಿ ತಗೊಂಡಿದ್ದೇನೆ. ಇದಕ್ಕೆ ಕಂಪನಿಗಳು ತುಂಬ ಬಂದಿದೆ. ನನಗೀಗ M-Tech ಅಂತ ಹೇಳಿ ಕಂಪನಿಯಿಂದ ತಗೊಂಡಿದ್ದೇನೆ. ಇದರಲ್ಲಿ ತುಂಬಾ ನಮೂನೆದು ಬೇರೆ ಬೇರೆ ಕಂಪನಿಗಳು ಇರ್ತದೆ. ನನ್ನೊಟ್ಟಿಗೆ ಕಂಪನಿ ಹೇಳಿದ, ನೀವು ಎಷ್ಟು ಹೈಟ್ ಇದೆ ಅಂತ ಕೇಳಿದೆ ನನ್ನೊಟ್ಟಿಗೆ. ನಾನು ಅದಕ್ಕೆ ಹೇಳಿದೆ, ಒಂದು 50-60 ಇರ್ಬೋದು ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವ ಹೇಳಿದ, ನಿಮಗೆ ಅದು ಸಾಕು, 53 ಸಾಕು ಅಂತ ಹೇಳಿದ. ಹಾಗೆ ನಾನು ಕೃಷಿಕರೊಟ್ಟಿಗೆ ನಾನು ಮಾಹಿತಿ ಕೇಳಿದೆ, ಅಂದ್ರೆ ಹೇಗೆ ಅಂತ. ಅಷ್ಟೊತ್ತಿಗೆ ಒಬ್ರು ಹೇಳಿದ್ರು ನನ್ನೊಟ್ಟಿಗೆ, ನೀವು ಆದಷ್ಟು ಹೈಟನ್ನು ತೆಕ್ಕೊಳ್ಳಿ ಅಂತ. ಹೈಟನ್ನು ತೆಕ್ಕೊಂಡು ಯಾಕೆ ಅಂತ ಕೇಳಿದೆ. ಅಷ್ಟೊತ್ತಿಗೆ ಹೇಳಿದ್ರು, ಅದನ್ನು ಎತ್ತಿ ಬಿಡ್ಲಿಕ್ಕೆ ಆಗುದಿಲ್ಲ. ನೀವು ಯಾವತ್ತು ನೋಡಿ ಶಿವಣ್ಣ, ಇದನ್ನು ನಾವು ಈಗ ಎತ್ತಿ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಇಲ್ಲಿ ಏನಂದ್ರೆ, ಇದು ನಮಗೆ ಫೌಂಡೇಶನ್. ಇಲ್ಲಿ ಇದರದ್ದು ಉಂಟಲ್ಲ, ನಾವು ಇಲ್ಲಿ ಒಂದು ಇದು ನೋಡಿ, ಇಲ್ಲಿ ಇದು ನಿಮ್ಮ ಹೈಟ್ ಈಗ ನಮಗೆ ಎತ್ತಲಿಕ್ಕೆ ಆಗ್ತದೆ, ಬಟ್ ಹೈಟ್ ಆದ ಮೇಲೆ ನಮಗೆ ಎತ್ತಲಿಕ್ಕೆ ಇದು ಇದರ ಫೌಂಡೇಶನ್. ಇದನ್ನು ನಾವು ಇಲ್ಲಿ ಊರು ಬಿಡಬೇಕು. ಊರಿದ ತಕ್ಷಣ ಇಲ್ಲಿ ನಮಗೆ ಬ್ಯಾಲೆನ್ಸ್ ಸಿಗ್ತದೆ ಒಂದೇ ಕೈಲಿ. ನೋಡಿ ಈಗ ನೋಡಿ, ಈಗ ನೋಡಿ, ಈಗ ಏನಾಗುದಿಲ್ಲ. ನಾವು ಎಷ್ಟು ಹೈಟ್ ಇದ್ರೂ ಒಳ್ಳೇದು ನಮಗೆ. ನಾನು 60, ಈ ದೋಟಿ ಇದು 63+. ನಮಗೆ ಅವರು ಹೇಳ್ತಾರೆ 70 ಫೀಟಿಗೆ ಹೋಗ್ತೇವೆ, 70 ಫೀಟಿಗೆ ಹೋಗುದಿಲ್ಲ. ಯಾಕೆಂದ್ರೆ ನಾವು ಅಲ್ಲಿ ಬೆಂಡು ಕೊಡ್ತೇವೆ, ನಾವು ಸ್ಟ್ರೈಟ್ ಕೊಡುದಿಲ್ಲ. ಅಲ್ಲಿ ನೀವು ಹೇಗೆ ಅಂದ್ರೆ, ಮದ್ದು ಬಿಡುವಾಗ ನಾವು ಈ ತರ ಇರಬೇಕು. ನಮ್ಮ ಅಲ್ಲಿ ನೋಡಿ ಬೆಂಡಾಗಿ ಹೀಗೆ ಅದು ಹೋಗಿ ಅಲ್ಲಿ ಬೀಳ್ತದೆ, ಸರಿ ಬೀಳ್ತದೆ. ಹೌದೌದು. ನಮಗೆ ಅದು ಹೀಗೆ ಹೋಗಿ ಬಿದ್ರೆ ಅದು ನಮಗೆ ಮದ್ದು ಬಿಡ್ಲಿಕ್ಕೆ ಅಡಿಗೆ ಬಿದ್ದಾಗ ಆಗ್ತದೆ. ನಾವು ಈ ತರ ನೋಡಿ, ಇಲ್ಲಿ ಈಗ ಬಿಡ್ತೇನೆ ನೋಡಿ ಶಿವಣ್ಣ, ಈಗ ಈ ತರ ಅಲ್ಲಿ ಹೋಗಿ ಬೀಳ್ತದೆ ನೋಡಿ, ನೇರವಾಗಿ ಈ ತರ ನಮಗೆ ಇಲ್ಲಿ ಬ್ಯಾಲೆನ್ಸ್ ಮಾಡುದು ಈ ತರ. ಮತ್ತೆ ಹೈಟ್ ಬೇಕಾದ್ರೆ ಹೈಟ್ ಮಾಡಿಕೊಳ್ಳುದು ಹೇಗೆ ಬೇಕು ಅಂತೇಳಿ.
ಕರೆಕ್ಟ್. ಇಲ್ಲಿ ಬೆಳಕು ಜೋರಾದ್ರಿಂದಾಗಿ ಇದು ಕಾಣೋದಿಲ್ಲ, ಹಾ. ಆದರೂ ತೊಂದರೆ ಇಲ್ಲ, ಸ್ಪ್ರೇ ಆಗ್ತಿದೆ ಅಲ್ಲ. ಹಾಂ ಒಂದು ಇದಕ್ಕೆ ಎಷ್ಟು ನಿಮಿಷ ಹೊಡಿತೀರ ಅದಕ್ಕೆ, ಯಾವುದು ಒಂದು ಗಿಡಕ್ಕೆ? ಗಿಡಕ್ಕೆ ಅಂದರೆ ನಾವು ಅದನ್ನು ಸರಿ ಸ್ಪ್ರೇ ಮಾಡಬೇಕು. ನಾವು ಒಮ್ಮೆಗೆ ಬಿಟ್ಟು ಸ್ಪ್ರೇ ಮಾಡೋದಲ್ಲ. ನೋಡಿ ಅದು ಈಗ ಚಂಡಿ ಆಗಿದೆ ಫುಲ್ಲು, ಹಾಂ, ಆ ಚಂಡಿ ಆಗಬೇಕು ಅಂತ ನಾನು ಹೇಳೋದು. ಹಾಂ 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 ಹಾಂ. ನೀವು ಒಮ್ಮೆ ಒಂದು ಇಷ್ಟು ಸ್ಪ್ರೇ ಮಾಡೋದು ಹಾಂ, ಅಷ್ಟಲ್ಲ, ಅದು ಫುಲ್ಲು ಚಂಡಿ ಆದರೆ ಒಳ್ಳೆಯದು ಅಂತ. ಅಂದರೆ ಆ ಎಡೆಗಳಿಗೆ ಹೋಗ್ತದೆ, ಕರೆಕ್ಟ್ 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 ಹೋಗ್ತದೆ ನಿಮಗೆ. ಓಹೋ ಹೋ ಹೋ. ನೋಡಿ ಈ ಥರ ಚಂಡಿ ಮಾಡಬೇಕು ನಾವು ಕೀಲೆಯನ್ನು. ಹಾಂ, ಈ ಥರ ಚಂಡಿ ಮಾಡಿದರೆ ಅದು ಕರೆಕ್ಟ್ ಎಡೆಗೆ ಹೋಗಿ ಅಲ್ಲಿ ಸೇರಿಕೊಳ್ತದೆ. ಕರೆಕ್ಟ್ ಕರೆಕ್ಟ್. ಈಗ ಕರೆಕ್ಟಾಗಿ ಅಲ್ಲಿ ಇದಾಗಿದೆ ನೋಡಿ, ಚಂಡಿ ಆಗಿದೆ, ಚಂಡಿ ಆ ಥರ ಇದು ಮಾಡಬೇಕು ನಾವು. ಒಮ್ಮೆ ಸ್ವಲ್ಪ ಈಗ ಮೈಲ್ ತುತ್ತಿಗೆ ರೇಟು ಜಾಸ್ತಿ ಉಂಟು ಅಂತ ಹೇಳಿ ಸ್ವಲ್ಪ ಇಷ್ಟು ಬಿಟ್ಟು ಬಿಡುವುದಲ್ಲ. ಹೌದೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗೆ ಅದು ಎಷ್ಟು ಅಲ್ಲಿ ಹೋಗಿ ಕರೆಕ್ಟ್ ಅದು ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಬಿಟ್ಟರೆ ನೆಕ್ಸ್ಟ್ಗೆ ಮೈಲ್ ತುತ್ತು ತರಲಿಕ್ಕೆ ದುಡ್ಡು ಇರಲಿಕ್ಕಿಲ್ಲ, ನೆಕ್ಸ್ಟ್ ಇರಲಿಕ್ಕಿಲ್ಲ. ಯಾಕಂದರೆ ಅದು ಸ್ವಲ್ಪ ಅಂತ ಹೇಳಿದರೆ ಅದು ಮತ್ತೆ ರೋಗ ಬೇಗ ಅಟ್ಯಾಕ್ ಆಗ್ತದೆ ನಿಮಗೆ. ಕರೆಕ್ಟ್. ನಾನು ಯಾಕೆಂದರೆ ಶುರು ಮಾಡಿದಂದರೆ ನನ್ನ ಮದ್ದು ಬಿಡುವವರು ಬೇರೆ ಕಡೆ ಇದ್ದಾರೆ. ಅಂದರೆ ನನಗೆ ಈ ಟೈಮಲ್ಲಿ ನನಗೆ ಬಿಸಿಲಿರುವಾಗಲೇ ನನಗೆ ಡ್ರಾಪ್ ಕೊಡಲೇಬೇಕದು, ಅದನ್ನು ನನಗೆ ಕಾಯಲಿಕ್ಕಿಲ್ಲ. ನೆಕ್ಸ್ಟ್ ಬಿಡುವಾಗಲೂ ಅಷ್ಟೇ, ನನ್ನದು ಒಂದು ಟೈಮ್ ಇದೆ, ಇಷ್ಟು ಟೈಮ್ ಇರುವಾಗ ನನಗೆ ಡ್ರಾಪಿಗೆ ಅವರು ಬರದಿದ್ದರೆ ನಾನು ಅವರನ್ನು ಕಾಯಲಿಕ್ಕಿಲ್ಲ. ಯಾಕೆಂದರೆ ಅವರಿಗೆ ನಾಳೆ ಬೈಯುವುದು, ಯಾರಿಗೆ? ಆಯ್ ಮರ್ದು ಬಿಡು ಪುನಃ ಬರ್ಪೆ ಬಂಡೆ ಆಯ್ ಬತ್ತಿಜಿ ಅಂತ. ನಾವು ಅವರಿಗೆ ಬೈಲಿಕ್ಕಿಲ್ಲ, ಅವರಿಗೆ ಯಾಕೆ ಬೈಯುವುದು? ನಾವು ನಮ್ಮದು ಕೆಲಸ ಏನುಂಟು, ನಾವು ಆ ಟೈಮಿಗಾಗೂ ನಾವು ಬಿಡುವುದು. ಈಗ ನನಗೆ ಅವರು ಲೇಟ್ ಆಗ್ತದೆ, ಲೇಟ್ ಆಗಿದ್ದಕ್ಕೆ ಬರುವುದಕ್ಕೆ ನಾನು ಎಂತ ಮಾಡಿದೆ ಅಂದರೆ ನಾನೇ ಶುರು ಮಾಡಿದ್ದೇನೆ. ಈಗ ಒಂದು 11 ಡ್ರಮ್ಮು ಈಗ ಡ್ರಾಪ್ ಬಿಟ್ಟಾಗಿದೆ. ಈಗ ಫಸ್ಟ್ ರೌಂಡ್ ಅದು 11 ಡ್ರಮ್ಮು ನಾನೇ ಬಿಟ್ಟಿದ್ದೇನೆ ಡ್ರಾಪು. ಇಡೀ ತೋಟಕ್ಕೆ ನಾನು ಒಬ್ಬನ ಇಟ್ಕೊಂಡಿದ್ದೇನೆ. ಅಂದರೆ ಇದನ್ನು ಎಳಿಬೇಕಲ್ಲ, ಮೊದಲು ಒಂದು ಸಲ ನಾನು ಬಿಟ್ಟಿದ್ದೆ, ಒಬ್ಬನೇ ಬಿಟ್ಟಿದ್ದೇನೆ, ಒಂದು 10 ಡ್ರಮ್ಮು ನಾನು ಒಬ್ಬನೇ ಇಡೀ ತೋಟಕ್ಕೆ ಬಿಟ್ಟಿದ್ದೇನೆ. ಎಲ್ಲರೂ ಹೇಳ್ತಾರೆ ಬಾಳೆ ಎಲೆ ಉಂಟು, ದೋಟಿಯನ್ನು ತಗೊಂಡು ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ. ನೋಡಿ ತೋಟದಲ್ಲಿ ಫುಲ್ಲು ಕೊಕ್ಕೋ ಇದೆ, ಬಾಳೆ ಗಿಡಗಳಿದೆ, ಎಲ್ಲವೂ ಇದೆ. ಅಡಿಕೆ ಸಸಿಗಳು ನಿಮ್ಮ ಇಲ್ಲಿ ಸ್ವಲ್ಪ ಸಸಿಗಳು ಕಡಿಮೆ ಇದೆ, ಕೃಷಿ. ಹೌದು. ಆದರೂ ನಿಮಗೆ ಬಾಳೆ ಇದ್ರೂ ಇದು ದೋಟಿ ತಗೊಂಡು ಹೋಗೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲರೂ ಹೇಳ್ತಾರೆ ದೋಟಿಯನ್ನು ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಯಾವುದೇ ಸಮಸ್ಯೆ ಇಲ್ಲ. ನಾನು ಒಬ್ಬನೇ ಬಿಟ್ಟು ಇಡೀ ತೋಟಕ್ಕೆ ತೋರಿಸಿದ್ದೇನೆ. ನಾನು ನನ್ನದು ಕೆಲಸ ಏನುಂಟು ನಾನು ಅದನ್ನು ಪ್ರಾರಂಭ ಮಾಡೋದು. ಪಾಯಿಂಟ್ ನೀವು ಹೇಳಿಲ್ಲ, ಅಂದ್ರೆ ನೀವು ಇಲ್ಲಿ ಕೆಲಸ ಮಾಡುವಾಗ ಅಲ್ಲೊಬ್ರು ಅಲ್ಲಾಡಿಸ್ತಿರ್ಬೇಕು ಅಂತ ಹೇಳಿ. ಹೌದೌದು, ಅಲ್ಲಿ ಅಲ್ಲಾಡಿಸಲೇಬೇಕು. ಯಾಕಂದ್ರೆ ಅದು ಇಲ್ಲದ್ರೆ ನಿಮಗೆ ಮತ್ತೆ ಮದ್ದು ಬರ್ಲಿಕ್ಕಿಲ್ಲ, ಮತ್ತೆ ನಿಮಗೆ ನಾವೇ ಹೋಗ್ಬೇಕು ಇಲ್ಲಿಂದ. ಅದಕ್ಕೋಸ್ಕರ ಅಲ್ಲಿ ಒಬ್ರು ಅಲ್ಲಾಡಿಸುವಂತ ವ್ಯವಸ್ಥೆ ಆಗ್ಲೇಬೇಕು. ಅದು ನಿಮ್ಮ ಮನೆಯವರಿದ್ದಾಗ ನಿಮ್ಮ ಮನೆಯವರು ಮಾಡ್ತಾರೆ. ಯಾರು ಕೆಲಸದವರು ಇಲ್ಲದಿದ್ರೆ ನಮ್ಮ ಮನೆಯವರು ಅಲ್ಲಿ ಅಲ್ಲಾಡಿಸ್ತಾರೆ, ಮಕ್ಕಳೊಟ್ಟಿಗೆ ನೋಡಿಕೊಂಡು. ನಿಮಗೆ ಅಲ್ಲಿ ಸಿಟ್ಔಟ್ ಅಲ್ಲಿ ಇರುದಲ್ಲ, ಯಾವುದೇ ಸಮಸ್ಯೆ ಇರುದಿಲ್ಲ. ಹೊರಗೆ ಬರ್ಬೇಕು ಅಂತ ಇಲ್ಲ. ನಿಮಗೆ ಸಮಸ್ಯೆ ಮತ್ತೊಂದುಂಟು, ಏನಂದ್ರೆ ಈಗ ನಾವು ಇಲ್ಲಿ ತೋಟದಲ್ಲಿ ಬ್ಯಾರಲ್ ಇಟ್ರೆ ಮದ್ದು ಬಿಡುವವನಿಗೆ ಸಮಸ್ಯೆ ಇಲ್ಲ, ಸೊಳ್ಳೆ ಕಚ್ಚುದು ಯಾರಿಗೆ? ಯಾರು ಆ ಬ್ಯಾರಲ್ ಅಲ್ಲಿ ಅಲ್ಲಾಡಿಸ್ತಿರ್ತಾರಲ್ಲ, ನಿಂತಲ್ಲಿ ನನಗೆ ಸೊಳ್ಳೆ ಜಾಸ್ತಿ ಕಚ್ಚುವುದು. ಅವ ಮತ್ತೆ ಅಂತೇಳಿ ಒಯ್ಯೋಟ ಅಂತೇಳಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ಮತ್ತೆ ಅಲ್ಲ ಇದರಿಂದ ಏನಂದ್ರೆ ನಾನು ಹೇಳೋದು, ಯುವಕರು ತುಂಬ ಜನ ಇದ್ದಾರೆ ಮನೆಯಲ್ಲಿ. ನಾನು ಹೇಳೋದಂದ್ರೆ ನಾನು ಬಂದು ಮನೆಗೆ ಹೋಗಿ ಅವರ ಅಲ್ಲಿ ಯುವಕರಿದ್ದರೆ ನನ್ನನ್ನು ಕರೀತಾರೆ. ಈಗ ಕೆಲವು ಕಡೆ ಒಮ್ಮೆ ಬಲೆ ತೋಯ್ಪಾಲೆ ಅಂತ ತೋಯಲಿಸಲಿಕ್ಕೆ ನಾನು ಹೋಗ್ಬೋದು, ಬಿಡ್ಲಿಕ್ಕೆ ನಾನು ಬರ. ಯಾಕಂದರೆ ಅಲ್ಲಿ ಯುವಕರು ಅವರು ಕಲಿಬೇಕು ಅಂತ ನನ್ನದೊಂದು ಆದ್ಯತೆ ಇದೆ. ಯಾಕಂದರೆ ಅವರ ತೋಟದಲ್ಲಿ ಅವರು ಬಿಡಬೇಕು ಅಂತ, ಪ್ರತಿ ಮನೆಯಲ್ಲಿಯೂ ಇದು ಆಗಲೇಬೇಕು ಅಂತ. ಯಾಕೆಂದರೆ ದೋಟಿ ಸಿಗ್ತದೆ, ದೋಟಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಆದರೂ ತೊಂದರೆ ಇಲ್ಲ, ನಿಮಗೆ 1 ವರ್ಷದಲ್ಲಿ ಅದರ ಲಾಭ ಬರ್ತದೆ. ಸಣ್ಣ ಕೃಷಿಕರಾದ್ರೆ 1-2 ಎಕರೆ ಆದ್ರೆ ಒಂದೇ ದಿನಕ್ಕೆ ಬಿಡ್ಬೋದು, ರಜೆ ದಿನ ಭಾನುವಾರ ಬಿಡ್ಬೋದು ಸೇರ್ಕೊಂಡ್ರೆ. ಹೌದು, ಯಾವುದೇ ನಮಗೆ ಈಗ ನೋಡಿ ಇವತ್ತೇ ಆಗಬೇಕು ಅಂತ ಏನಿಲ್ಲಲ್ಲ. ನಮಗೆ ಒಂದು ದಿನದಲ್ಲಿ 1 ಬ್ಯಾರಲ್ ಬಿಟ್ಟರು ಸಾಕ. ಮತ್ತೆ ಸಡನ್ ತಕೊಂಡು ಬಂದು ನೀವು ದೋಟಿ ಕೆಲವರಿಗೆ ಅಂದ್ರೆ ತೋಟಕ್ಕೆ ಇಳಿದವರಿಗೆ ಕಷ್ಟ. ಅದನ್ನು ಬಿಡ್ಲಿಕ್ಕೆ ಗೊತ್ತುಂಟು ಅಂತ ಹೇಳಿದ್ರೆ ಒಂದು ಬಿಡ್ಬೋದು. ಇಲ್ಲದ್ರೆ ಸಡನ್ ತಕೊಂಡು ಬಂದು ಇನ್ನು ಫಂಡೆ ಅಂತ ಹೇಳಿ ಎಂದುಕೊಂಡು ಸಡನ್ ತಕೊಂಡು ಬಂದು ಬಿಟ್ಟು ಬೀಳುವುದು, ಅದು ಆ ಥರ ಆಗೋದು ಬೇಡ. ಶಿವಣ್ಣ, ನೀವು ಕೂಡ ಮೊನ್ನೆ ಸರ್ಪ್ರೈಸ್ ಆಗಬೇಕು ಅಂತ ಮೊನ್ನೆ ನೀವು ಹೇಳಿದಿರಿ. ನನ್ನ ಮಿಸ್ಸಸ್ನ ಮೊಬೈಲ್ ನೋಡುವಾಗ ಅವಳು ಕೂಡ ಆಗಲಿಲ್ಲ. ಮತ್ತೆ ನಾನು ಏನು ಮಾಡಿದೆ ಅಂದರೆ ಇಮಿಡಿಯೇಟ್ ಅದನ್ನು ನಿಮಗೆ ಸಪೋರ್ಟ್ ಮಾಡುವ ಹಾಗೆ ಮಾಡಿದೆ. ಯಾರೆಲ್ಲ ಸರ್ಪ್ರೈಸ್ ಆಗಲಿಲ್ಲ ಅವರೆಲ್ಲರೂ ಕೂಡ ಶಿವಣ್ಣನಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಹೌದು, ನೀವು ಹೇಳಿದ ಸರಿ ಇದೆ. ನಾನು ಒಂದಷ್ಟು ವಿಡಿಯೋದಲ್ಲಿ ಹೇಳಿದ ಮೇಲೆ ಸುಮಾರು 1,000 ಜನ ಎಕ್ಸ್ಟ್ರಾ ಆದರು.
ಹೌದು. ಅಂದ್ರೆ ನಮ್ಮ ನೋಡ್ತಾ ಇರ್ತಾರೆ ವಿಡಿಯೋ, ಅವರಿಗೆ ಸಬ್ಸ್ಕ್ರೈಬ್ ಆಗಿದೆ ಇಲ್ವ ಅನ್ನೋದು ಅನುಭವ ಇರುವುದಿಲ್ಲ. ಹೌದು. ಅದರೊಟ್ಟಿಗೆ ಮನೆಯಲ್ಲಿ ಮಕ್ಕಳು, ಅಣ್ಣ ತಮ್ಮ ತಂಗಿ, ಮನೆಯವ್ರದ್ದು ಎಲ್ಲ ಫೋನ್ಗಳಿರ್ತದೆ. ಹೌದು. ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಆದ್ರಿಂದಾಗಿ ತುಂಬಾ ದೊಡ್ಡ ಪ್ರಮಾಣದ ಸಪೋರ್ಟ್ ಆಯಿತು. ನಾನು ಯಾಕೆ ಇದನ್ನು ಹೇಳೋದು ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ದೊಡ್ಡ ಒಂದು ಕೃಷಿ ಸಂಸ್ಥೆಗೆ ಹೋಗಿದ್ದೆ ಸರ್ಕಾರದ್ದು. ಅವ್ರ ಕಡೆಯಿಂದ ಒಂದು ಮೀಟಿಂಗಿಗೆ ಒಂದು ಇದಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅವರು ಕೇಳಿದ್ರು ಸಿಂಪಲ್ ಆಗಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ. 50,000 ಚಿಲ್ಲರೆ ಅಂತ ಹೇಳಿದೆ. ಅಷ್ಟು ರೆಸ್ಪಾನ್ಸ್ ಇರಲಿಲ್ಲ. ಅದೇ ನಾನು 1,00,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದ್ರೆ ಆಗ ಅವ್ರದ್ದು ರೆಸ್ಪಾನ್ಸ್ ಇರ್ತದೆ, ಮತ್ತೆ ಅವರು ನಮಗೆ ಮಾಹಿತಿಗಳನ್ನು ತುಂಬಾ ಕೊಡ್ತಾರೆ. ಹೌದಲ್ವಾ? ಈಗ ರೈತರು ಹೇಳೋದು ಬೇರೆ ವಿಚಾರ, ಆದರೆ ಆ ವಿಜ್ಞಾನಿಗಳು ಪ್ರತಿನಿತ್ಯ ಸಂಶೋಧನೆ ಮಾಡ್ತಾ ಇರ್ತಾರೆ. ನೀವು ಒಂದು ಬಾರಿಗೆ ನೆಟ್ಟನ ತೆಂಗಿನಕಾಯಿದು ಸಂಶೋಧನಾ ಕೇಂದ್ರ ಇದೆಲ್ಲ, ಅಲ್ಲಿ ಹೋದ್ರೆ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳಿದೆ. CPCR ವಿಟ್ಲಕ್ಕೆ ಹೋದ್ರೆ ಎಷ್ಟೋ ವಿಷಯಗಳಿದೆ, ಕಾಫಿ ಬೋರ್ಡ್ ಎಷ್ಟೋ ವಿಷಯಗಳಿದೆ. ಅದನ್ನ ನಾವು ಜನರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ವ್ಯಾಲ್ಯೂಬಲ್ ಆಗಿರುವಂತ ಒಂದು ಸಪೋರ್ಟ್ ಸಮಾಜದಿಂದ ಇದ್ದಾಗ ಅವರು ನಮಗೆ ಅದು ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲದೆ ದಿನಕ್ಕೊಂದು ಆಟ ನಡೀತಿರ್ತದೆ, ದಿನಕ್ಕೊಬ್ಬ ಯೂಟ್ಯೂಬರ್ ಬರ್ತಾನೆ, ಯಾರಿಗೆ ನಾನು ಸಂದರ್ಶನ ಕೊಡೋದು ಅಂತ ಹೇಳಿ ಅವರು ಅದನ್ನು ಸ್ವಲ್ಪ ಹಿಂದಕ್ಕೆ ಜರಿತಾರೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೆ ಒಂದು ಮನವಿ ಮಾಡುವಂಥದ್ದು, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಫೋನಿನ ಸಬ್ಸ್ಕ್ರೈಬ್ ಆಗಿ, ಮತ್ತು ನೀವು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅದನ್ನು ಚೆಕ್ ಮಾಡಿ ಮತ್ತೊಂದು ಬಾರಿ ಸಬ್ಸ್ಕ್ರೈಬ್ ಆಗಿ ಅಂತ.